ದೇಶದ ವಿವಿಧಗಳಲ್ಲಿ ಚುನಾವಣೆ ನಡೀತಿದೆ, ಯಾವ ಈ ಮಹಾರಾಷ್ಟ್ರ ಮತ್ತು ಜಾರ್ಖಂಡದಲ್ಲಿ ಚುನಾವಣೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ನಾನೇ ಸಕ್ರಿಯವಾಗಿ 2-3 ದಿವಸ ಸೋಲಾಪುರ ಭಾಗದಲ್ಲಿ ಅಕ್ಕಲಕೋಟಿ ಜತ್ ಎಲ್ಲಿ ಗಡಿಭಾಗ ಇದೆ ಅಲ್ಲಿ ನಾನೇ ಪರ್ಸನಲಿ ಕ್ಯಾಂಪೇನ್ ಹೋಗಿದ್ದೆ. ಅಲ್ಲಿಯ ನಮ್ಮ ಕಾರ್ಯಕರ್ತರ ಬೇಡಿಕೆ ಮತ್ತು ಹಿನ್ನೆಲೆಯಲ್ಲಿ ನಾನೇ ಸ್ವತಃ ಹೋಗಿದ್ದೆ. ಅಲ್ಲಿಯ ವಾತಾವರಣ ನೋಡಿದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರು ದುಡಿತಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ ಮತ್ತು ಜನರ ಸ್ಪಂದನೂ ಹಾಗೆ ಇದೆ. ಮತ್ತು ಇತ್ತೀಚೆಗೆ ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ಮೇಲೆ ಆ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯ ಇವೆಲ್ಲ ಅಭಿವೃದ್ಧಿ ಆಗಿದ್ದು ನಾನು ಸ್ವತಃ ನೋಡಿದ್ದೆ ಅಲ್ಲಿ. ಯಾಕಂದ್ರೆ ನಾ ಹಿಂದೆ ಹಲವಾರು ಬಾರಿ ಹೋಗಿದ್ದೀನಿ ಅಕ್ಕಲಕೋಟಿ ಸೋಲಾಪುರ ಈ ಭಾಗದಲ್ಲಿ. ಮತ್ತು ಯಾವುದೇ ಮೂಲಭೂತ ಸೌಕರ್ಯ ಇರಲಿಲ್ಲ, ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ. ಗುಡ್ಡಾಪುರ ದಾನಮ್ಮ ದೇವಿಯ ದರ್ಶನಕ್ಕೆ ಹೋಗಿದ್ದೀನ, ಅಲ್ಲಿ ಹೋಗ್ಲಿಕ್ಕೆ ದಾರಿನೇ ಇರಲಿಲ್ಲ ಸರಿಯಾದಂಥದ್ದು. ಈ ಎಲ್ಲಾ ಕಡೆ ರಸ್ತೆಗಳಾಗಿದ್ದಾವೆ, ಮೂಲಭೂತ ಸೌಕರ್ಯ ಆಗಿದ್ದಾವೆ. ಇದೆಲ್ಲ ನೋಡಿದ್ರೆ ಒಂದು ಬದಲಾವಣೆ ತರುವಂತ ಕೆಲಸ ಮಹಾರಾಷ್ಟ್ರ ಸರ್ಕಾರದಿಂದ ಬಿಜೆಪಿ ಸರ್ಕಾರದಿಂದ ಆಗಿದೆ. ಆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಸಿಗ್ತಾ ಇದೆ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರುವುದು ನಿಶ್ಚಿತ ಅಂತ ಆಗ್ತದೆ. ಅದೇ ರೀತಿ ಜಾರ್ಖಂಡದಲ್ಲಿ ಸಹಿತ ನನಗೆ ಪಕ್ಷದ ಮಾಹಿತಿ ಪ್ರಕಾರ ಅಲ್ಲಿ ಇವತ್ತಿನ ಸರ್ಕಾರಕ್ಕೆ ಏನೊಂದು NT ಇನ್ಕಮ್ಸ್ ಇದೆ, ಅದರ ಲಾಭನೂ ಬಿಜೆಪಿಗೆ ಆಗ್ತದೆ. ಅಷ್ಟೇ ಅಲ್ಲ, ನಮ್ಮವರು ಸಹಿತ ಸಂಘಟಿತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಜಾರ್ಖಂಡದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗುವುದು ನಿಶ್ಚಿತ. ರಾಜ್ಯ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡ್ತಾರೆ, ಬಿಜೆಪಿ ಶಾಸಕರು 50 ಕೋಟಿ 100 ಕೋಟಿ ರೂಪಾಯಿ ಖರೀದಿ ಮಾಡಿ. ಇದು ಒಂದು ಬಿಜೆಪಿ ವಿರುದ್ಧ ನಡೀತಕ್ಕಂತ ಒಂದು ಕುತಂತ್ರ ಅಂತ ಹೇಳ್ತೀನಿ. ಈ ಬಿಜೆಪಿ ವಿರುದ್ಧ ಒಂದು ಬಿಜೆಪಿ ಡ್ಯಾಮೇಜ್ ಮಾಡೋ ಸಲುವಾಗಿ, ಬಿಜೆಪಿ ನಾಯಕರಿಗೆ ಡ್ಯಾಮೇಜ್ ಮಾಡೋ ಸಲುವಾಗಿ ಈ ಆಪರೇಷನ್ ಕಮಲ ಮಾಡ್ತಾ ಇದಾರೆ ಅಂತದ್ದು ಈ ರೀತಿ ಅಪಪ್ರಚಾರ ಮಾಡುವಂಥದ್ದು. ನಾವು ಆಪರೇಷನ್ ಕಮಲ ಮಾಡುವಂತದ್ದು ಅವಶ್ಯಕತೆನೇ ಇಲ್ಲ, ಯಾರಿಗೆ ಹಣ ಕೊಡುವಂತದ್ದು ಅವಶ್ಯಕತೆನೇ ಇಲ್ಲ. ಈಗ ಇತ್ತೀಚೆಗೆ ನೋಡ್ರಿ ಇಲ್ಲೆಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರಿಗೆ ದಂಗೆ ಹೇಳ್ತಾ ಇದ್ದಾರೆ. ನಮ್ಮ ನಿನ್ನೆ ವಿಜಯನಗರದ ಶಾಸಕರು ಗವಿಯಪ್ಪನವರು, ಹಿಂದೆ ರಾಜು ಕಾಗವಾಡದವರು ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, 1 ಪೈಸಾ ಹಣ ಇಲ್ರಿ, ನಾವ್ ಎಲ್ಲಿ ಹೋಗ್ಬೇಕು, ಏನ್ ತಾನ ನಾವ್ ಹೆಂಗ್ ಕೆಲಸ ಮಾಡ್ಬೇಕು, ನಾ ರಾಜೀನಾಮೆ ಕೊಡ್ಬೇಕು ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ. ಈ ರೀತಿ ಕೆಲವು ಶಾಸಕರು ಇಲ್ಲಿ ಓಪನ್ ಆಗಿದ್ದಾರೆ. ಇನ್ನು ಬಹಳಷ್ಟು ಶಾಸಕರು ಮನಸ್ಸಿನಲ್ಲಿ ಕುದಿತಿದ್ದಾರೆ. ಹೀಗಾಗಿ ಈ ಸರ್ಕಾರಕ್ಕೆ ಒಂದು ಅಸ್ತಿತ್ವದ ಪ್ರಶ್ನೆ ಬಂದದ. ಅದಕ್ಕಾಗಿ ಜನರ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಸರ್ಕಾರ ಅಂದ್ರೆ ಸರ್ಕಾರ ತನ್ನ ಸ್ಥಾನ ಬಿದ್ದು ಹೋಗ್ತದೆ, ಎನಿ ಟೈಮ್ ಬಿದ್ದು ಹೋಗ್ಬೋದು. ಅದಕ್ಕೆ ಕಾರಣಗಳನ್ನ ಈಗ ಹುಡುಗಿ ಚಾಲು ಮಾಡಿದ್ದಾರೆ. ಸೊ 50 ಕೋಟಿ ಅಂದ್ರೆ ಏನ್ ಕಡಿಮೆ ಅಂದ್ರೆ 50 ಕೋಟಿ ಅಂದ್ರೆ ಎಷ್ಟು ಎಲ್ಲರೂ ಕೋಟಿ 1,000 ಕೋಟಿ ಮೇಲೆ ಆಗ್ತದೆ, 2,000 ಕೋಟಿ ಮೇಲೆ ಆಗತ್ತಿ. ಅದಕ್ಕೆ ನಾ ಏನ್ ಹೇಳುದು, ಈ ತರ ಬಿಡುಗಡೆ ಮಾಡ್ರಿಪ್ಪ. ಮನೆ ಬೈ ಎಲೆಕ್ಷನ್ ಬರೀತಲ್ಲ, ಅದು ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನ್ ನಿಮ್ಗೆ ರಾಜಕೀಯ ಲಾಭ ಆಗ್ತೈತಲ್ಲ, ಯಾಕೆ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಬೋಗಸ್ ಹೇಳ್ಬಿಟ್ಬಿಡುದು ಅಷ್ಟೇ. ಹೀಗಾಗಿ ಹಿಟ್ ಅಂಡ್ ರನ್ ಕೇಸ್ ಅಂತಾರಲ್ಲ, ಹಿಟ್ ಅಂಡ್ ರನ್ ಕೇಸ್ ಮಾಡಕತ್ತಾರ ಅಷ್ಟೇ ಇವರು ಕಾಂಗ್ರೆಸ್ನವರು. ಅದಕ್ಕಾಗಿ ಇದರಲ್ಲಿ ಏನೋ ಅರ್ಥ ಇಲ್ಲ, ಸುಳ್ಳು ಆಪಾದನೆ. ಇನ್ನು ನಿಜವಾಗಿ ನಿಮ್ಗೆ ಆಪಾದನೆ ಮಾಡೋದು ಇದ್ರೆ ವಿತ್ ಡಾಕ್ಯುಮೆಂಟ್ಸ್ ಪ್ರೂಫ್ ಮಾಡಿ, ಅದ್ ಬಿಟ್ಟು ವೇಗಾಗಿ ಇವತ್ತು ಡ್ಯಾಮೇಜ್ ಮಾಡೋ ರೀತಿಯಲ್ಲಿ ಮಾಡೋದು ಬೇಡ. ಅದಕ್ಕಾಗಿ ಸರ್ಕಾರ ಇದನ್ನ ಇಂಥದ್ರ ಬಗ್ಗೆ ಬೋಗಸ್ ಹೇಳಿಕೆ ಕೊಡೋದು ನಿಲ್ಲಿಸಬೇಕು, ಮುಖ್ಯಮಂತ್ರಿ ನಿಲ್ಲಿಸಬೇಕು. ಸರ್, ಇದು ಮುಖ್ಯಮಂತ್ರಿ ತಮ್ಮ ಮೇಲೆ ಕೆಲವು ಆರೋಪ ಬರಲಿಕ್ಕೆ ಈ ರೀತಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಒಂದು ಮೂಢ ಹಗರಣ, ಆಮೇಲೆ ಈ ಒಂದು ವಾಲ್ಮೀಕಿ ಕಾರ್ಪೊರೇಷನ್ ಹಗರಣ, 100 ಕೋಟಿ 1000 ಕೋಟಿ ಹಗರಣ ಇದಾವೆ. ಇದನ್ನ ಮುಚ್ಚಿ ಹಾಕುವ ಸಲುವಾಗಿ ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಆದ್ರೂ ಎನ್ಕ್ವೈರಿ ಇಡಿನೂ ನಡೀತಾ ಇದೆ, SITನೂ ನಡೀತಾ ಇದೆ, ಲೋಕಾಯುಕ್ತನೂ ನಡೀತಾ ಇದೆ. ಇನ್ನು ಜನರಿಂದ ಮರೆ ಮಾಡುವ ಸಲುವಾಗಿ, ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಬಿಜೆಪಿ ವಿರುದ್ಧ ಒಂದು ಅಪಪ್ರಚಾರ ಪ್ರಾರಂಭ ಆಗಿದೆ ಮತ್ತು ಸರ್ಕಾರದ ಇಮೇಜ್ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಬಿಜೆಪಿ ಮೇಲೆ ಆಪಾದನೆ ಮಾಡುವಂತದ್ದು ಸ್ಟಾರ್ಟ್ ಆಗಿದೆ ಮತ್ತು ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡುವಂತದ್ದು ಸ್ಟಾರ್ಟ್ ಆಗಿದೆ. ಈಗ ಒಂದು ನ್ಯಾಯಮೂರ್ತಿ ಕುನ್ನಾ ಅವರ ನ್ಯಾಯಾಂಗ ಆಯೋಗ ಆಯ್ತಪ್ಪ, ನ್ಯಾಯಾಂಗ ಆಯೋಗದ ರಿಪೋರ್ಟ್ ಬರೋಬರ ವೇಟ್ ಮಾಡ್ರಿ, ಅವರೊಂದು ಮಧ್ಯಂತರ ವರದಿ ಕೊಡ್ತಾರೆ. ಮಧ್ಯಂತರ ವರದಿ ಕೊಟ್ಟ ಮೇಲೆ ವಾಟ್ ಮಧ್ಯಂತರ ವರದಿ ಆಗಲಿ ಫೈನಲ್ ವರದಿ ಆಗಲಿ, ಒಂದು ನ್ಯಾಯಾಂಗ ತನಿಖೆ ಅಂದ್ರೆ ಪ್ರೊಸೀಜರ್ ಏನಿದೆ, ಆ ವರದಿಯನ್ನು ಮುಖ್ಯಮಂತ್ರಿ ರಿಸೀವ್ ಮಾಡಿದ ಮೇಲೆ ಅದನ್ನು ಕ್ಯಾಬಿನೆಟ್ ತಗೊಂಡು ಹೋಗ್ಬೇಕು. ಕ್ಯಾಬಿನೆಟ್ ತಗೊಂಡು ಹೋಗಿ ಆಕ್ಷನ್ ಟೇಕನ್ ರಿಪೋರ್ಟ್ ಸಹಿತ ನೀವು ಆ ವರದಿಯನ್ನ ಎಲ್ಲಿ ಸದನಕ್ಕೆ ಮಂಡನೆ ಮಾಡಬೇಕು. ದಿಸ್ ಇಸ್ ಅ ಪ್ರೊಸೀಜರ್. ಆ ಪ್ರೊಸೀಜರ್ ಬಿಟ್ಟು ನೀವು ವರದಿ ತಗೊಂಡ 1 ತಾಸಿನಲ್ಲೇ ಇವತ್ತು ಆ ವರದಿಯ ಕಂಟೆಂಟ್ಸ್ ಮಾಧ್ಯಮಕ್ಕೆ ಬಿಡುಗಡೆ ಆಗ್ತದೆ ಅಂತಂದ್ರೆ ಇದು ಸಂವಿಧಾನ ವಿರುದ್ಧವಾದಂಥದ್ದು. ಆ ಪ್ರೊಸೀಜರ್ ನ್ಯಾಯಾಂಗ ತನಿಖೆ ಪ್ರೊಸೀಜರ್ ಆಯೋಗದ ಪ್ರೊಸೀಜರ್ ವಿರುದ್ಧವಾದಂತಹದ್ದು ಇವತ್ತು ನೀವು ನಡ್ಕೊಂಡಿದ್ರಿ. ಲೀಕ್ ಆಗೋದು ಎಲ್ಲಿಂದ ಆಗ್ಬೇಕು? ಒಂದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಗ್ಬೇಕು, ಇಲ್ಲದೆ ಇದ್ರೆ ನ್ಯಾಯಮೂರ್ತಿ ಕುನ್ನಾ ಅವರ ಕಚೇರಿಯಿಂದ ಆಗ್ಬೇಕು. ಇದನ್ನ ಅವರೇ ಹೇಳಬೇಕಾಗ್ತದೆ ಯಾರು ಲೀಕ್ ಮಾಡ್ಯಾರ ಅಂತ ಹೇಳಿ. ಈ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾಗ್ತದೆ. ತನ್ನ ಸ್ಥಾನ ಮಾಧ್ಯಮಕ್ಕೆ ಹೋಗ್ಬಾರ್ದು ಅವ್ರ ಕಂಟೆಂಟ್ಸ್.
ಹೀಗಾಗಿ ಈ ಒಂದು ಬಿಜೆಪಿಯ ನಾಯಕರಿಗೆ ಡ್ಯಾಮೇಜ್ ಮಾಡೋ ಸಲುವಾಗಿ ಇದನ್ನ ಮುಖ್ಯಮಂತ್ರಿ ಕಚೇರಿಯವರೇ ಉದ್ದೇಶಪೂರ್ವಕವಾಗಿ ಇದನ್ನು ಲೀಕ್ ಮಾಡಿದ್ದಾರೆ. ಲೀಕ್ ಮಾಡಿ ಇದನ್ನ ಅಪಪ್ರಚಾರ ಮಾಡುವಂತ ಒಂದು ತಂತ್ರ ನಿಂತಿದೆ. ಆಡಳಿತ ಒಮ್ಮೆಲೆ ಕುಸಿದಿದೆ ಅನ್ಸುತ್ತಲ್ಲ, ಇದೆಲ್ಲ ನೋಡಕತ್ರೆ ಕಂಪ್ಲೀಟ್ ಸಿದ್ದರಾಮಯ್ಯ ಸರ್ಕಾರ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಅವರ ಶಾಸಕರಲ್ಲಿ ಬಹಳಷ್ಟು ಆಕ್ರೋಶ ಇದೆ. ಅವರ ಪಾಪದಿಂದಲೇ, ಅವರ ತಪ್ಪಿನಿಂದಲೇ, ಕಾಂಗ್ರೆಸ್ಸಿನ ಶಾಸಕರಿಂದಲೇ ಈ ಸರ್ಕಾರ ಎಟ್ ಎನಿ ಟೈಮ್ ಕೊಲ್ಯಾಪ್ಸ್ ಆಗುವಂತ ಚಾನ್ಸ್ ಇದೆ.